ನಟ ದರ್ಶನ್ಗೆ ಸಂಕಷ್ಟದ ಮೇಲೆ ಸಂಕಷ್ಟ. ಇದೀಗ ಜೈಲಿನಲ್ಲಿರುವಂತಹ ನಟ ದರ್ಶನ್ಗೆ ಮಾಫಿ ಸಾಕ್ಷ್ಯದ ಟೆನ್ಷನ್. ಮಾಫಿ ಅರ್ಜಿ ಪುರಸ್ಕಾರ ಆಗತ್ತಾ ತಿರಸ್ಕಾರ ಆಗತ್ತಾ? ಕೆಲವೇ ಕ್ಷಣದಲ್ಲಿ ಸಿಸಿಎಚ್ ಕೋರ್ಟ್ ತೀರ್ಪನ್ನ ನೀಡಲಿದೆ. ಈ ಹಿನ್ನೆಲೆಯಲ್ಲಿ ಇದೀಗ ದರ್ಶನ್ಗೆ ಆತಂಕ ಉಂಟಾಗಿದೆ. ಕಾರಣ ಏನಾಗಬಹುದು ಕೋರ್ಟ್ನಲ್ಲಿ ಅನ್ನುವಂತಹ ಆತಂಕ. ಪ್ರದೋಷ್ ಹೇಳಿಕೆಯನ್ನ ಕೇಳಿ ದರ್ಶನೇ ಶಾಕ್ಗೊಳಗಾಗಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಇದೀಗ ದರ್ಶನ್ಗೆ ಟೆನ್ಷನ್ ಮತ್ತೆ ಶುರುವಾಗಿದೆ. ಪವಿತ್ರ ಗೌಡ ಸೇರಿದಂತೆ ಈ ಪ್ರಕರಣದ ಎಲ್ಲ ಆರೋಪಿಗಳಿಗೂ ಕೂಡ ಆತಂಕ ಎದುರಾಗಿದೆ. ಈಗಾಗಲೇ ಪ್ರದೋಷ್ ಮಾಫಿ ಸಾಕ್ಷಿಯಾಗಿ ನಾನು ಎಲ್ಲಾ ವಿಚಾರಗಳನ್ನ ಹೇಳ್ತೀನಿ ಅಂತ ಹೇಳಿ ಈಗಾಗಲೇ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಅದರಲ್ಲಿ ಆಲ್ಮೋಸ್ಟ್ ಎಲ್ಲಾ ವಿಚಾರಗಳನ್ನ ಕೂಡ ಹೇಳಿದ್ದಾರೆ. ನನ್ನ ಹತ್ರ ಎಲ್ಲಾ ವಿಚಾರಗಳು ಕೂಡ ಇದೆ, ನನಗೆ ಗೊತ್ತಿದೆ, ಹಾಗಾಗಿ ನಾನು ಎಲ್ಲವನ್ನ ಹೇಳ್ತೀನಿ ಅಂತ ಹೇಳಿ ಮಾಫಿ ಸಾಕ್ಷಿಯಾಗಿ ಅರ್ಜಿಯನ್ನ ಕೂಡ ಸಲ್ಲಿಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಾದೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಇನ್ನು ಕೆಲವೇ ಹೊತ್ತಿನಲ್ಲಿ ಕೋರ್ಟ್ನಿಂದ ಅರ್ಜಿ ತಿರಸ್ಕಾರ ಆಗುತ್ತಾ ಪುರಸ್ಕಾರ ಆಗುತ್ತಾ ಅನ್ನೋದ್ರ ತೀರ್ಪು ಬರುತ್ತೆ. ಈ ವಿಚಾರ ಎಷ್ಟು ಇಂಪಾರ್ಟೆಂಟ್ ಈ ಪ್ರಕರಣದಲ್ಲಿ? ದರ್ಶನ್ಗೆ ಮತ್ತಷ್ಟು ಸಂಕಷ್ಟ ಉಂಟಾಗುವಂತಹ ಲಕ್ಷಣಗಳು ಯಾವ ರೀತಿಯಾಗಿ ಕಾಣಿಸ್ತಾ ಇದೆ? ನವಿತಾ, ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪ್ರದೋಷ್ ತನ್ನನ್ನ ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸಿ ಅಂತೇಳಿ ಕೋರ್ಟ್ಗೆ ಅರ್ಜಿ ಹಾಕಲಾಗಿತ್ತು. ಅರ್ಜಿಗೆ ಸಂಬಂಧಪಟ್ಟಂತೆ ಈಗಾಗಲೇ ವಿಚಾರಣೆಯನ್ನ ಮಾಡುವಂತ ಕೆಲಸವನ್ನ 59ನೇ ಸಿಸಿಎಚ್ ನ್ಯಾಯಾಲಯ ಮಾಡಿತ್ತು. ಇವತ್ತು ಆ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ಕೆಲವೇ ಕ್ಷಣಗಳಲ್ಲಿ ಆದೇಶವನ್ನ ಹೊರಡಿಸುವಂತ ಕೆಲಸವನ್ನ ಕೋರ್ಟ್ ಮಾಡಲಾಗುತ್ತೆ. ಈಗಾಗಲೇ ಈ ಒಂದು ವಿಚಾರದಲ್ಲಿ ಅಂದ್ರೆ ಈ ಒಂದು ಪ್ರಕರಣದಲ್ಲಿ ತಾನು ಯಾಕೆ ಮಾಫಿ ಸಾಕ್ಷಿಯನ್ನಾಗಿ ತನ್ನನ್ನ ಪರಿಗಣಿಸಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ವಿಸ್ತೃತವಾಗಿ ಬರೋಬ್ಬರಿ 11 ಪುಟಗಳ ಒಂದು ಹೇಳಿಕೆಗಳನ್ನ ತಾನು ಅಂದ್ರೆ ಒಂದಷ್ಟು ಅಂಶಗಳನ್ನ ದಾಖಲಿಸುವಂತ ಕೆಲಸವನ್ನ ಪ್ರದೋಷ್ ಮಾಡಿದ. ಆ ಅಂಶಗಳ ನೋಡಿದ್ರೆ ಗೊತ್ತಾಗುತ್ತೆ ಯಾವ ಮಟ್ಟಿಗೆ ಈ ಒಂದು ಮಾಫಿ ಸಾಕ್ಷಿ ಈ ಒಂದು ಕೇಸ್ನಲ್ಲಿ ಇಂಪಾರ್ಟೆಂಟ್ ಪಡೆಯುತ್ತೆ ಅಂತೇಳಿ. ಯಾಕಂದ್ರೆ ಇಡೀ ಕೇಸನ್ನ ತನಿಖೆ ಮಾಡಿದಂತ ಪೊಲೀಸರು ಬರೋಬ್ಬರಿ 2000ಕ್ಕೂ ಹೆಚ್ಚು ಪುಟಗಳ ಒಂದು ಚಾರ್ಜ್ ಶೀಟ್ ಅನ್ನ ನ್ಯಾಯಾಲಯಕ್ಕೆ ಸಲ್ಲಿಸುವಂತ ಕೆಲಸವಂತ ಮಾಡಿದ್ರು. ಅದರಲ್ಲಿರುವಂತಹ ಅಂಶಗಳನ್ನ ಪ್ರೂವ್ ಮಾಡೋದು ಈಗ ಪ್ರಾಸಿಕ್ಯೂಷನ್ಗೆ ಒಂದು ಚಾಲೆಂಜ್ ಆಗಿತ್ತು. ಆ ಚಾಲೆಂಜ್ ಅನ್ನ ಈಸಿ ಮಾಡೋದಕ್ಕೆ ಈ ಒಂದು ಮಾಫಿ ಸಾಕ್ಷಿ ಹೆಲ್ಪ್ ಆಗೋದಕ್ಕೆ ದೊಡ್ಡ ಬಲವಾಗಿ ಈಗ ಪ್ರಾಸಿಕ್ಯೂಷನ್ಗೆ ಸಿಕ್ಕಂತೆ ಆಗುತ್ತೆ. ಯಾಕಂದ್ರೆ ಅವ್ರು ಏನೆಲ್ಲ ಪ್ರೂವ್ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಡಿಜಿಟಲ್ ಎವಿಡೆನ್ಸ್ಗಳು ಮತ್ತೆ ಟೆಕ್ನಿಕಲ್ ಎವಿಡೆನ್ಸ್ಗಳಿತ್ತು. ಆದ್ರೆ ಪ್ರತ್ಯಕ್ಷ ಸಾಕ್ಷಿಗಳ ಒಂದಷ್ಟು ಕೊರತೆ ಇತ್ತು ಈ ಒಂದು ಕೇಸ್ನಲ್ಲಿ. ಅಂದ್ರೆ 2-3 ಜನ ಮಾತ್ರ ಪ್ರತ್ಯಕ್ಷ ಸಾಕ್ಷಿ ಇದ್ರು. ಆದ್ರೆ ಈ ಮಟ್ಟಿಗೆ ಒಂದು ದೊಡ್ಡ ಸಾಕ್ಷಿ ಸಿಗುತ್ತೆ ಅಂತೇಳಿ ಅವರು ಕೂಡ ಊಹೆ ಮಾಡಿರ್ಲಿಕ್ಕಿಲ್ಲ. ಈಗ ಪ್ರದೋಷ್ ತಾನು ಮಾಫಿ ಸಾಕ್ಷಿಯಾಗಿ ಇದರಲ್ಲಿ ನಾನು ಇರ್ತೀನಿ ಅಂತೇಳಿ ಕೋರ್ಟ್ಗೆ ಅರ್ಜಿ ಹಾಕಿರೋದ್ರಿಂದ ಪ್ರಾಸಿಕ್ಯೂಷನ್ಗೆ ಒಂದು ದೊಡ್ಡ ಬಲ ಬಂದಂತಾಗಿದೆ. ಈಗಾಗಲೇ ಪ್ರಾಸಿಕ್ಯೂಷನ್ ಕೂಡ ಒಪ್ಪಿಗೆ ನೀಡಿದೆ. ಅಭಿಪ್ರಾಯ ಕೇಳಿದಂತ ಸಂದರ್ಭದಲ್ಲಿ ಕೋರ್ಟ್ ಅಭಿಪ್ರಾಯ ಕೇಳಿದಾಗ ಈ ಒಂದು ಪ್ರಕರಣದಲ್ಲಿ ಪ್ರದೋಷ್ನ ಈ ಒಂದು ಪ್ರಕರಣದಲ್ಲಿ ಮಾಫಿ ಸಾಕ್ಷಿಯಾಗಿ ಪರಿಗಣಿಸಬಹುದು ಅಂತೇಳಿ ಈಗಾಗಲೇ ಒಪ್ಪಿಗೆಯನ್ನ ಸೂಚಿಸುವಂತ ಕೆಲಸವನ್ನ ಈಗಾಗಲೇ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಮಾಡಿದ್ದಾರೆ. ಜೊತೆಗೆ ಆ ಒಂದು ಅಂಶಗಳನ್ನ ನೋಡಿದ್ರೆ ಅಂದ್ರೆ ಆ ಅರ್ಜಿಯಲ್ಲಿ ಪ್ರದೋಷ್ ಉಲ್ಲೇಖ ಮಾಡಿರುವಂತ ಅಂಶಗಳನ್ನ ನೋಡಿದ್ರೆ ಇಡೀ ಆ ಒಂದು ಕ್ರೈಮ್ ಸೀನ್ ಅನ್ನ ರೀಕ್ರಿಯೇಷನ್ ಮಾಡಿರುವಂತ ರೀತಿಯಲ್ಲಿ ಇದೆ. ಅಂದ್ರೆ ತನಿಖೆ ಮಾಡುವಂತ ಸಂದರ್ಭದಲ್ಲಿ ಪೊಲೀಸರಿಗೆ ಏನೆಲ್ಲ ಸಾಕ್ಷ್ಯಗಳು ಸಿಕ್ಕಿತ್ತಲ್ಲ, ಅಲ್ಲಿ ಯಾವ ರೀತಿಯಾಗಿ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಲಾಯಿತು, ಯಾರು ಹಲ್ಲೆ ಮಾಡಿದ್ರು, ದರ್ಶನ್ ಹೇಗೆ ಹಲ್ಲೆ ಮಾಡಿದ್ರು, ಪವಿತ್ರ ಗೌಡ ಹೇಗೆ ಹಲ್ಲೆ ಮಾಡಿದ್ರು, ಬೇರೆ ಬೇರೆ ಆರೋಪಿಗಳು ಯಾವ ರೀತಿಯಾಗಿ ಚಿತ್ರಹಿಂಸೆ ಕೊಡಲಾಗಿತ್ತು, ಪ್ರತಿಯೊಂದನ್ನು ಕೂಡ ಕಣ್ಣಿಗೆ ಕಟ್ಟಿದ ರೀತಿಯ ಒಂದು 11 ಪುಟಗಳಲ್ಲಿ ಮೆನ್ಷನ್ ಮಾಡುವಂತ ಕೆಲಸವನ್ನ ಪ್ರದೋಷ್ ಮಾಡಿದ್ರು. ಹೀಗಾಗಿ ಎಲ್ಲವನ್ನು ಕೂಡ ಈಗ ಆತನ ಹೇಳಿಕೆಯನ್ನ ಪಡೆಯುವಂತ ಕೆಲಸವನ್ನು ಕೂಡ ಮಾಡಲಾಗುತ್ತೆ. ಆ ಒಂದು 11 ಪುಟವನ್ನು ನೋಡಿದ್ರೆ ಗೊತ್ತಾಗುತ್ತೆ ಏನೆಲ್ಲ ಈ ಒಂದು ಪ್ರಕರಣಕ್ಕೆ ಸಾಕ್ಷಿಗಳು ಬೇಕಿತ್ತು. ಅದೆಲ್ಲದಕ್ಕೂ ಕೂಡ ಇಲ್ಲಿ ಪ್ರದೋಷ್ ಐ ವಿಟ್ನೆಸ್ ಆಗ್ತಾರೆ. ಯಾಕಂದ್ರೆ ಆ ಒಂದು ಸಂದರ್ಭದಲ್ಲಿ ಎಸ್ಪೆಷಲಿ ಆ ಒಂದು ಘಟನೆ ನಡೆದಂತ ಸಂದರ್ಭದಲ್ಲಿ ಅಂದ್ರೆ ಜೂನ್ 8ರ 2024ರ ಜೂನ್ 8ರಂದು ಏನಿದೆ ಅವತ್ತು ಸಂಜೆ 4:30ರಿಂದ 5:30ರ ಸುಮಾರಿಗೆ ಏನ್ ನಡೆದಿದೆಯಲ್ಲ ಅಲ್ಲಿ ನಡೆದಿದ್ದಂತ ಹಲ್ಲೆ ಮತ್ತೆ ದರ್ಶನ್ ಹೋಗಿದ್ದಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿರೋದಾಗಿರ್ಬೋದು, ಮತ್ತೆ ಆತನ ಎದೆ ಮೇಲೆ ತುಳಿದಿರೋದಾಗಿರ್ಬೋದು, ಖಾಸಗಿ ಭಾಗಗಳಿಗೆ ಹಲ್ಲೆ ಮಾಡಿರೋದು ಎಲ್ಲವನ್ನು ಕೂಡ ನಾನು ಕಣ್ಣಾರೆ ನೋಡಿದ್ದೇನೆ ಅಂತ ಹೇಳಿ ಆ ಒಂದು ಅರ್ಜಿಯಲ್ಲಿ ಮೆನ್ಷನ್ ಮಾಡುವಂತ ಕೆಲಸವನ್ನ ಪ್ರದೋಷ್ ಮಾಡಿದ್ದಾನೆ. ಈಗಾಗಲೇ ಇವೆಲ್ಲವೂ ಕೂಡ ಪ್ರಮುಖ ಸಾಕ್ಷ್ಯಗಳಾಗುತ್ತೆ. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ರೇಣುಕಾಸ್ವಾಮಿ ಅವರ ಮೇಲೆ ದರ್ಶನ್ ಹಲ್ಲೆ ಮಾಡಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ, ಎದೆ ಮೇಲೆ ಕಾಲಿಟ್ಟಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ, ಅವತ್ತು ಅವರ ಮೇಲೆ ಹಲ್ಲೆ ಆಗಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಫೋಟೋಗಳು ಡಿಜಿಟಲ್
ಡಿಜಿಟಲ್ ಎವಿಡೆನ್ಸ್ ಗಳು ಕೂಡ ಪೊಲೀಸರ ಕೈಗೆ ಸಿಕ್ಕಿತ್ತು. ಒಂದಷ್ಟು ಫೋಟೋಗಳನ್ನು ಕೂಡ ಆರೋಪಿಗಳು ಶೇರ್ ಮಾಡಿದ್ರು. ಅವೆಲ್ಲವನ್ನು ಕೂಡ ಈತ ಕಣ್ಣಾರೆ ನೋಡಿದಾನಲ್ಲಿ ಆ ವಿಚಾರಗಳನ್ನೇ ಈ ಒಂದು ಅರ್ಜಿಯಲ್ಲಿ ಕೂಡ ಮೆನ್ಷನ್ ಮಾಡುವಂತ ಕೆಲಸವನ್ನು ಮಾಡಿದ್ದಾನೆ. ಅದೆಲ್ಲದಕ್ಕೂ ಕೂಡ ಈಗ ಮತ್ತಷ್ಟು ಬಲವಾದ ಸಾಕ್ಷ್ಯ ಅಂದ್ರೆ ಐ ವಿಟ್ನೆಸ್ ಸಿಕ್ಕಂತ ಈಗ ಪ್ರಾಸಿಕ್ಯೂಷನ್ಗಾಗಿದೆ. ಹೀಗಾಗಿ ಪ್ರಾಸಿಕ್ಯೂಷನ್ಗೆ ಇದು ದೊಡ್ಡ ಬಲವಾಗಿ ಇದಾಗಿದೆ. ಅದನ್ನ ಕೋರ್ಟ್ ಯಾವ ರೀತಿ ಪರಿಗಣಿಸುತ್ತೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಇಷ್ಟು ದಿನಗಳ ಕಾಲ ಪೊಲೀಸರ ವಿರುದ್ಧ ಅಂದ್ರೆ ಪೊಲೀಸರ ತನಿಖೆ ವೇಳೆ ಏನೆಲ್ಲ ಸಾಕ್ಷ್ಯಗಳ ಪತ್ತೆಯಾಗಿದೆ ಅದ್ಯಾವುದು ಕೂಡ ನಾನು ಮಾಡಿಲ್ಲ ಅಂತೇಳಿ ಪ್ರದೋಷ್ ಇಷ್ಟು ದಿನಗಳ ಕಾಲ ಹೇಳಿಕೆಯನ್ನ ಇದೇ ಕೋರ್ಟ್ನ ಟ್ರಯಲ್ ನಲ್ಲಿ ಹೇಳಿಕೆಗಳನ್ನ ಕೊಡುವಂತ ಕೆಲಸವನ್ನ ಇದೇ ಪ್ರದೋಷ್ ಮಾಡ್ತಿದ್ದ. ಈಗ ತನ್ನ ತಪ್ಪನ್ನ ಅರಿವು ಮಾಡಿಕೊಂಡು ಪಶ್ಚಾತ್ತಾಪದಿಂದ ಜೊತೆಗೆ ದರ್ಶನ್ ಮೇಲಿನ ಒಂದಷ್ಟು ಮನಸ್ತಾಪದಿಂದ ತಾನು ಹೊರಗಡೆ ಬಂದ್ರೆ ಸಾಕು, ನಾನು ಮಾಡಿರುವಂತ ತಪ್ಪಿಗೆ ಪಶ್ಚಾತ್ತಾಪ ಪಟ್ರೆ ಸಾಕು ಅಂತ ಹೇಳಿ ಈಗ ಕೋರ್ಟ್ಗೆ ಅರ್ಜಿ ಹಾಕುವಂತ ಕೆಲಸವನ್ನ ಮಾಡಿದ್ದಾನೆ. ಎಲ್ಲವನ್ನೂ ಕೂಡ ಸತ್ಯಾಂಶವನ್ನ ಹೇಳ್ತೇನೆ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಆರೋಪಿಗಳ ಪರ ವಕೀಲರು ಇವರನ್ನ ಮಾಫಿ ಸಾಕ್ಷಿಯನ್ನಾಗಿ ಈ ಒಂದು ಕೇಸ್ನಲ್ಲಿ ಪರಿಗಣನೆಗೆ ತೆಗೆದುಕೊಳ್ಬಾರ್ದು ಅನ್ನುವಂತ ರೀತಿಯಲ್ಲಿ ವಾದ ಕೂಡ ಮಾಡಲಾಗಿದೆ. ಅಂದ್ರೆ ದರ್ಶನ್ ಪರ ವಕೀಲರಾದಂತಹ ಅಹ್ಮದ್ ಪಾಷಾ ಅವರು ಒಂದಷ್ಟು ಸುಪ್ರೀಂ ಕೋರ್ಟ್ನ ಆದೇಶಗಳನ್ನ ಮುಂದಿಟ್ಟು ಕೆಲವೊಂದಷ್ಟು ವಾದವನ್ನು ಮಂಡನೆ ಮಾಡುವಂತ ಕೆಲಸವನ್ನು ಮಾಡಿದ್ರು. ಮತ್ತೊಂದು ಕಡೆ ಇದಕ್ಕೆ ಸಂಬಂಧಪಟ್ಟಂತೆ ಯಾಕೆ ಅವರನ್ನ ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ SPP ಪ್ರಸನ್ನ ಕುಮಾರ್ ಅವರು ಕೂಡ ವಾದ ಮಂಡನೆ ಮಾಡುವಂತ ಕೆಲಸವನ್ನು ಮಾಡಿದ್ರು. ಆರೋಪಿಗಳ ಪರ ವಕೀಲರ ವಾದ ಮಂಡನೆ ಆಗಿದೆ. ಮತ್ತೊಂದು ಕಡೆ ರಂಗನಾಥ್ ರೆಡ್ಡಿ ಅವರು ಕೂಡ ಮತ್ತೋರ್ವ ಆರೋಪಿಯ ಪರ ವಕೀಲರು ಅವರು ಕೂಡ ವಾದ ಮಂಡನೆ ಮಾಡಿದ್ರು. ಈಗ SPP ಅವರು ಕೂಡ ತಮ್ಮ ವಾದವನ್ನ ಮುಗಿಸಿದ್ದಾರೆ. ಮತ್ತೊಂದು ಕಡೆ ಆರೋಪಿತ ಯಾರು ಪ್ರದೋಷ್ ಏನಿದ್ದಾನೆ ಈತ ತಾನು ಮಾಫಿ ಸಾಕ್ಷಿಯಾಗಿ ಪರಿಗಣಿಸಬೇಕು ಅಂತ ಹೇಳಿ ಅರ್ಜಿ ಹಾಕಿದ್ದಾನೆ. ಆತನ ಒಂದಷ್ಟು ಅಂಶಗಳನ್ನು ಕೂಡ ಅಂದ್ರೆ SPP ಅವರು ಏನು ಎಕ್ಸ್ಪೆಕ್ಟೇಷನ್ ಮಾಡಿದ್ರು, ಯಾವೆಲ್ಲ ವಿಚಾರಗಳನ್ನ ಹೇಳಬೇಕು ಈತ ಅಂತೇಳಿ ಷರತ್ತುಗಳನ್ನ ಹಾಕಿದ್ರು, ಅದಕ್ಕೆ ಪೂರಕವಾದಂತಹ ವಿಚಾರಗಳನ್ನ ಆತ ಹೇಳುವಂತಹ ಸಾಧ್ಯತೆ ಇದೆ. ಅವೆಲ್ಲವನ್ನು ಕೂಡ ಪ್ರದೋಷ್ ಕೂಡ ಹೇಳಿಕೆಯಲ್ಲಿ ಹೇಳ್ತಾನೆ ಅನ್ನೋದು ಕೂಡ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕೋರ್ಟ್ ಮುಂದೆ ಆ ಎಲ್ಲಾ ಅಂಶಗಳನ್ನ ಪ್ರದೋಷ್ ಹೇಳಿಕೆಯನ್ನ ನೀಡಿದ್ದಾಗಿದ್ದಲ್ಲಿ, ಆತನ ಹೇಳಿಕೆಯಲ್ಲಿ ಕ್ರೆಡಿಬಿಲಿಟಿ ಇದ್ದಾಗಿದ್ದಲ್ಲಿ ಕೋರ್ಟ್ ಕೂಡ ಅದನ್ನ ಪರಿಗಣಿಸಿ ಆತನನ್ನ ಈ ಒಂದು ಪ್ರಕರಣದಲ್ಲಿ ಮಾಫಿ ಸಾಕ್ಷಿಯನ್ನಾಗಿ ಏನಾದ್ರೂ ಮಾಡಿದ್ರೆ ಆತ ಮುಖ್ಯವಾದಂತಹ ಐ ವಿಟ್ನೆಸ್ ಆಗ್ತಾನೆ. ಯಾಕಂದ್ರೆ ಅಲ್ಲಿದ್ದಂತಹ ಸೆಕ್ಯೂರಿಟಿ, ಪಟ್ಟಣಗೆರೆ ಸೈಡ್ ನಲ್ಲಿ ಇದ್ದಂತಹ ಸೆಕ್ಯೂರಿಟಿ ಆಗಿರ್ಬೋದು, ಒಂದಷ್ಟು ಕ್ಯಾಬ್ ಡ್ರೈವರ್ಗಳು ಅಂದ್ರೆ ಆತ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡ್ಕೊಂಡು ಕರೆದುಕೊಂಡು ಬಂದಂತ ಕ್ಯಾಬ್ ಡ್ರೈವರ್ಗಳಾಗಿರ್ಬೋದು, ಅವರನ್ನ ಒಂದಷ್ಟು ಜನರನ್ನ ಇಲ್ಲಿ ಐ ವಿಟ್ನೆಸ್ ಗಳಾಗಿ ಮಾಡಲಾಗಿತ್ತು. ಈಗ ಈ ಒಂದು ಪ್ರಕರಣದ ಪ್ರಮುಖ ಆರೋಪಿ ಮತ್ತೆ ಈ ಒಂದು ಕೃತ್ಯದಲ್ಲಿ ಸ್ವತಃ ಭಾಗಿಯಾಗಿರುವಂತಹ ಆರೋಪಿ ಎಲ್ಲದರ ಜೊತೆ ಬೇರೆ ಆರೋಪಿಗಳ ಜೊತೆ ಅದರಲ್ಲೂ ಕೂಡ A1 ಮತ್ತೆ A2 ದರ್ಶನ್ ಮತ್ತೆ ಪವಿತ್ರ ಗೌಡ ಜೊತೆ ಓಡಾಡಿದಂತ ಆರೋಪಿ, ನೇರವಾಗಿ ಕನೆಕ್ಷನ್ ಇದ್ದಂತ ಆರೋಪಿ, ಎಲ್ಲವನ್ನೂ ಕೂಡ ಕಣ್ಣಾರೆ ಕಂಡಿದ್ದಂತ ಆರೋಪಿ ಪ್ರದೋಷ್ ಈಗ ಎಲ್ಲವನ್ನೂ ಕೂಡ ಕೋರ್ಟ್ ಮುಂದೆ ಬಿಚ್ಚಿಡ್ತಾನೆ. ಅಂದ್ರೆ ನಿಜಕ್ಕೂ ಕೂಡ ಇದು ಪ್ರಾಸಿಕ್ಯೂಷನ್ಗೆ ಸಾಕಷ್ಟು ಮುಖ್ಯವಾದಂತ ಅಂಶ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸದ್ಯಕ್ಕೆ ಕೆಲವೇ ಕ್ಷಣದಲ್ಲಿ ಆದೇಶವನ್ನ ಪ್ರಕಟ ಮಾಡುವಂತ ಕೆಲಸವನ್ನ ಕೋರ್ಟ್ ಮಾಡಲಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ಏನಾದರೂ ಬೇರೆ ಆರೋಪಿಗಳ ಪರ ವಕೀಲರು ತಮ್ಮ ವಾದವನ್ನ ಮಂಡನೆ ಮಾಡಬೇಕು ಅಂತ ಏನಾದರೂ ಅವಕಾಶ ಕೇಳಿದ್ರೆ ಅದಕ್ಕೂ ಕೂಡ ಅವಕಾಶ ಮಾಡಿಕೊಡುವಂತ ಸಾಧ್ಯತೆ ಕೂಡ ಇದೆ. ಒಟ್ಟಾರೆಯಾಗಿ ಇವತ್ತು ದರ್ಶನ್ಗೆ ಒಂದು ಬಿಗ್ ಡೇ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಏನು ಆದೇಶ ಬೀಳುತ್ತೆ ಹೊರಗಡೆ ಬೀಳುತ್ತೆ ಅನ್ನೋದ್ರ ಮೇಲೆ ದರ್ಶನ್ ಮುಂದಿನ ಭವಿಷ್ಯ ಇದೆ. ಯಾಕಂದ್ರೆ ಇವಾಗ ಏನಾದ್ರೂ ಮಾಫಿ ಸಾಕ್ಷಿಯನ್ನಾಗಿ ಪ್ರದೋಷ್ನ ಈ ಒಂದು ಪ್ರಕರಣದಲ್ಲಿ ಪರಿಗಣಿಸಿದ್ರೆ ಮುಂದಿನ ವರ್ಷ ಅಂದ್ರೆ 2027 ಜುಲೈನಲ್ಲಿ ದರ್ಶನ್ ಅವರಿಗೆ ಸಿಗಬೇಕಾಗಿದ್ದಂತ ಬೇಲ್ಗೂ ಕೂಡ ಪೆಟ್ಟು ಬೀಳುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಇಂತಹ ಪ್ರಮುಖ ಸಾಕ್ಷ್ಯನ ಇಟ್ಕೊಂಡು ಆತ ಹೊರಗಡೆ ಬಂದ ಮೇಲೂ ಕೂಡ ಏನಾದ್ರು ಮಾಡಬಹುದು ಅನ್ನುವಂಥದ್ರ ಬಗ್ಗೆ ಕೂಡ ಅರ್ಜಿ ಹಾಕುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಈಗಾಗಲೇ ಒಂದೇ ಬ್ಯಾರಕ್ ನಲ್ಲಿ ಇದ್ದಂತ ಸಂದರ್ಭದಲ್ಲೂ ಕೂಡ ಪ್ರದೋಷ್ ನಾನು ಆ ಒಂದು ಬ್ಯಾರಕ್ ನಲ್ಲಿ ಇರೋದಕ್ಕೆ ನನ್ನ ಕೈಲಿ ಆಗೋದಿಲ್ಲ, ಮಾನಸಿಕವಾಗಿ ಈಗಾಗಲೇ ದರ್ಶನ್ ಮತ್ತೆ ಆತನ ಮಧ್ಯೆ ಒಂದಷ್ಟು ಮಾತುಕತೆ ಆಗಿತ್ತು, ಒಂದಷ್ಟು ದೂರ ಇತ್ತು, ಮನಸ್ತಾಪ ಇತ್ತು, ಅಲ್ಲೇ ಇದ್ರೆ ನಾನು ಹೇಳಿಕೆ ನೀಡುವಷ್ಟು ಒಂದಷ್ಟು ಸ್ವಾತಂತ್ರ್ಯ ಇರೋದಿಲ್ಲ ಅಂತೇಳಿ ಸ್ವತಃ ಕೋರ್ಟ್ಗೆ ಅರ್ಜಿ ಹಾಕಿ ಅಂದ್ರೆ ಈಗಾಗಲೇ ಮಾಫಿ ಸಾಕ್ಷಿ ಅರ್ಜಿ ಏನಿದೆ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈ ರೀತಿಯಾಗಿ ನನ್ನನ್ನ ಬೇರೆ ಬ್ಯಾರಕ್ಗೆ ಶಿಫ್ಟ್ ಮಾಡಬೇಕು ಅಂತ ಹೇಳಿ ಮನವಿ ಮಾಡಿದ್ರು. ಅದರಂತೆ ಕೋರ್ಟ್ ಕೂಡ ಈಗಾಗಲೇ ಪ್ರದೋಷ್ನನ್ನ ಬೇರೆ ಬ್ಯಾರಕ್ಗೆ ಶಿಫ್ಟ್ ಮಾಡುವಂತ ಕೆಲಸವನ್ನು ಮಾಡಲಾಗಿದೆ. ಸೊ ಆತನನ್ನ ಇಲ್ಲಿ ಮಾಫಿ ಸಾಕ್ಷಿಯನ್ನಾಗಿ ಏನಾದರೂ ಪರಿಗಣಿಸಿದ್ರೆ ಮುಂದಿನ ಹಂತದಲ್ಲಿ ಬರೀ ದರ್ಶನ್ ಅಲ್ಲ, ಪವಿತ್ರ ಗೌಡ ಮತ್ತೆ ಬೇರೆ ಬೇರೆ ಆರೋಪಿಗಳು ಕೂಡ ದೊಡ್ಡ ಕಂಟಕ ಆಗುತ್ತೆ. ಇದೆಲ್ಲವೂ ಕೂಡ ಆದೇಶವನ್ನ ಪ್ರಕಟಿಸುವಂತ ಅಂದ್ರೆ ಫೈನಲ್ ಜಡ್ಜ್ಮೆಂಟ್ ಏನ್ ಬರುತ್ತೆ ಅಂದ್ರೆ ಕನ್ವಿಕ್ಟ್ ಆಗುವಂತ ಲೆವೆಲ್ಗೂ ಕೂಡ ಇದು ಹೋಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಒಂದಷ್ಟು ವಿಮರ್ಶೆಗಳು ಕೂಡ ನಡೀತಿದೆ. ಯಾಕಂದ್ರೆ ಈಗಾಗಲೇ ವಿನಯ್ ಕುಲಕರ್ಣಿ ಅವರ ಕೇಸ್ ಕಣ್ಮುಂದೆ ಏನಿದೆ ಅಂದ್ರೆ ಕಳೆದ ಕೆಲ ತಿಂಗಳ ಹಿಂದಷ್ಟೇ ಜೀವಾವಧಿ ಶಿಕ್ಷೆಯನ್ನು ಕೂಡ ಆ ಒಂದು ಕೇಸ್ನಲ್ಲಿ ವಿನಯ್ ಕುಲಕರ್ಣಿ ಅವರ ಅಂದ್ರೆ ಯೋಗೇಶ್ ಗೌಡ ಮರ್ಡರ್ ಕೇಸ್ನಲ್ಲಿ ಆಗಿತ್ತು. ಇದೇ ರೀತಿಯಾದಂತಹ ಒಂದಷ್ಟು ಸಿಮಿಲರ್ ಅಂಶಗಳು ಕೂಡ ಆ ಒಂದು ಕೇಸ್ನಲ್ಲಿ ನಡೆದಿತ್ತು. ಅದೇ ರೀತಿಯಾದಂತಹ ಕೇಸ್ ಇಲ್ಲಿ ಮತ್ತೆ ರಿಪೀಟ್ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಿ ಹೇಳಲಾಗ್ತಿದೆ. ಸದ್ಯಕ್ಕೆ ಪ್ರದೋಷ್ ನೀಡುವಂತಹ ಹೇಳಿಕೆಗಳಲ್ಲಿ ಎಷ್ಟು ಕ್ರೆಡಿಬಿಲಿಟಿ ಇರುತ್ತೆ ಅನ್ನೋದ್ರ ಮೇಲೆ ಕೋರ್ಟ್ ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ನವಿತಾ, ಥ್ಯಾಂಕ್ ಯು ಮಾದೇಶ್.